ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಇವನನ್ನು ನಿತ್ಯವಾಗ್ಲೂ ಸತ್ತವನು ಅಂತ ತಿಳ್ಕೊಂಡಿರಬಹುದು, ಅಥವಾ ನಿತ್ಯವಾಗ್ಲೂ ಇವನು ಬದುಕಿರ್ತಾನೆ ಅಂತಾನೆ ತಿಳ್ಕೊ. ಪುನರ್ಜನ್ಮ ಇಲ್ಲ, ಯಾವಾಗ್ಲೂ ಇದ್ದೇ ಇರ್ತಾನೆ ಅಂತ ತಿಳ್ಕೊ, ಅಥವಾ ಒಮ್ಮೆಲೆ ಸತ್ತ ಮೇಲೆ ಪೂರ್ತಿ ಸತ್ತೇ ಹೋದ ಅಂತಾನೆ ತಿಳ್ಕೊ. ಹಾಗಿದ್ರೂ ಕೂಡ ಅದರ ಬಗ್ಗೆ ಯೋಚನೆ ಇನ್ನೇನು? ಮತ್ತೆ ಸೃಷ್ಟಿಯ ನಿಯಮ ಅದು, ಅದರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಅಯ್ಯೋ ಅಂತ ಅನ್ಕೊಳ್ಳೋದು ಏನಿದೆ? ಯಾಕೆ ಅಂತಂದ್ರೆ ಏನು ನಡೆಯಬೇಕು ಅದು ನಡೆಯಲೇಬೇಕು, ಎಲ್ಲರೂ ಹೋಗಲೇಬೇಕು ಅಂತೆಲ್ಲ ಒಂದು ದಿವಸ. ಅದನ್ನ ಅಷ್ಟೊಂದು ಅಯ್ಯೋ ಅಂತ ಕೂತ್ಕೊಳ್ಳೋದ್ರಲ್ಲಿ ಏನಿದೆ? ಆದರೆ ನಿನ್ನ ಕರ್ತವ್ಯವನ್ನ ನೀನು ಮಾಡಲೇಬೇಕು. ಯಾರು ಸತ್ತಾಗ ನಾವು ಬೇಜಾರು ಮಾಡ್ಕೋಬಾರ್ದು, ಯಾಕೆಂತಂದ್ರೆ ಅವರು ಒಳ್ಳೆಯ ಗತಿಯನ್ನ ಪ್ರಾಪ್ತಿ ಮಾಡ್ಕೊಳ್ತಾರೆ. ಇಲ್ಲಿ ಭೂಮಿಯಲ್ಲಿ ಇದು ಕಷ್ಟಪಡೋದಕ್ಕಿಂತ ಬೇರೆ ಒಳ್ಳೆಯ ಲೋಕಗಳಿಗೆ ಹೋಗೋದೇ ಒಳ್ಳೆಯದು. ಇಂದಿನ ಪಂಚಾಂಗವನ್ನು ನೋಡೋಣ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತವು ಭಾದ್ರಪದ ಮಾಸೆ ಕೃಷ್ಣ ಪಕ್ಷೆ. ಇಂದು ಸೆಪ್ಟೆಂಬರ್ 11ನೇ ತಾರೀಕು ಮತ್ತು ಗುರುವಾರ ಚತುರ್ಥಿ ತಿಥಿ ಮತ್ತು ಇಂದು ಅಶ್ವಿನಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತು. ಕೇತು ಅಧಿಪತಿಯಾಗಿರೋದ್ರಿಂದ ಇಂದು ಎಲ್ಲರಿಗೂ ಸ್ವಲ್ಪ ಎಲ್ಲರಿಂದ ದೂರವಿರುವಂತಹ ಒಂದು ಮನಸ್ಸಿನ ಸ್ಥಿತಿ ಉಂಟಾಗತ್ತೆ. ಆದ್ರಿಂದ ಯಾವುದೇ ನಿರ್ಧಾರಗಳಲ್ಲಾಗ್ಲಿ, ಯಾವುದೇ ಒಂದು ಸಾಮಾಜಿಕ ವಹಿವಾಟುಗಳಲ್ಲಾಗ್ಲಿ ಅಷ್ಟೊಂದು ಆಸಕ್ತಿ ಇರೋದಿಲ್ಲ. ನಿರ್ಲಿಪ್ತತೆ ಅನ್ನೋದು ಎಲ್ರಿಗೂ ಇವತ್ತು ಕಾಣ್ತಿರುತ್ತೆ. ಬೇಡ ಬೇಡ, ಇವತ್ತು ಏನು ಮಾಡೋದು ಬೇಡ, ಯಾರು ಬೇಡ, ಏನು ಬೇಡ ಅನ್ನಿಸ್ತಾ ಇರುತ್ತೆ. ಅಂತಹ ಒಂದು ಭಾವನೆ ಮನಸ್ಸಿನಲ್ಲಿ ಇರುತ್ತೆ. ಮೇಷರಾಶಿಯವರಿಗೆ ಈ ಭಾವನೆ ಹೆಚ್ಚಾಗೇ ಇರುತ್ತೆ, ಯಾಕೆಂದ್ರೆ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲೇ ಇರೋದ್ರಿಂದ ಮನಸ್ಸಿಗೆ ಸ್ವಲ್ಪ ನಿರ್ಲಿಪ್ತತೆ ಹೆಚ್ಚಾಗಿಯೇ ಇರುತ್ತೆ. ಆದ್ರೂ ಕೂಡ ಶಾಂತಿ ಅನ್ನೋದು ಇರೋದ್ರಿಂದ ನಿಮಗೆ ಬೇರೆಯವರು ಏನೇ ಹೇಳಿದ್ರು ಕೂಡ ಇವತ್ತು ನಿಮಗೆ ಬೇಜಾರಾಗೋದಿಲ್ಲ. ನಿಮ್ಮ ಒಳಗೇನೆ ನೀವು ಶಾಂತತೆಯನ್ನು ಅನುಭವಿಸ್ತಾ ಇರ್ತೀರಿ, ಸಂತೋಷವಾಗಿ ಇರ್ತೀರಿ. ವೃಷಭ ರಾಶಿಯವರಿಗೆ ಇಂದು ಬಹಳ ಕ್ಲೇಶಕರವಾದಂತಹ ದಿವಸ ಆಗುತ್ತೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಬೇರೆಯವರು ನಿಮ್ಮ ಮಾತನ್ನು ಗ್ರಹಿಸೋದು ಇಲ್ಲ, ನಿಮ್ಮ ಒಳ್ಳೆಯತನವನ್ನು ಇವತ್ತು ತಿಳ್ಕೊಳ್ಳೋದೇ ಇಲ್ಲ. ಆದ್ರಿಂದ ಹೆಚ್ಚು ಮಾತಾಡದೇ ಇರೋದೇ ಒಳ್ಳೆಯದು. 2 ದಿನಗಳ ನಂತರ ಅವರೇ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಮಿಥುನ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಎಲ್ಲರನ್ನು ಗೆದ್ದೆ ಅನ್ನುವಂತಹ ಒಂದು ಮನೋಭಾವನೆ ಇವತ್ತು ಇರುತ್ತೆ. ಯಾರು ಇಲ್ಲದಿದ್ರೂ ಕೂಡ ಎಲ್ಲವನ್ನು ನಾನು ಸಾಧಿಸಬಲ್ಲೆ ಅನ್ನುವಂತಹ ಆತ್ಮವಿಶ್ವಾಸ ಇರುತ್ತೆ. ಆದರೆ ಅದು ನಾಳೆಗೆ ಮಾಯವಾಗಿ ಹೋಗುತ್ತೆ. ಆದ್ದರಿಂದ ಯಾರನ್ನು ಇವತ್ತು ಎದುರಾಕೊಳ್ಳೋದು ಒಳ್ಳೆಯದಲ್ಲ. ಕರ್ಕ ರಾಶಿಯವರಿಗೆ ಇಂದು ಆತ್ಮವಿಶ್ವಾಸ ಹೆಚ್ಚೇ ಇರುತ್ತೆ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಆದರೆ ಓವರ್ ಕಾನ್ಫಿಡೆನ್ಸ್ ಬೇಡ. ಯಾರು ಇಲ್ಲದೆ ನಾನು ಒಬ್ಬಳೇ ಎಲ್ಲದನ್ನು ಮಾಡ್ಕೊಳ್ತೀನಿ, ಒಬ್ಬನೇ ಎಲ್ಲವನ್ನು ಸಾಧಿಸ್ತೀನಿ ಅನ್ನೋಂತಹ ಭಾವನೆ ಇರುತ್ತೆ. ಅದರಿಂದ ಅಷ್ಟೊಂದು ಇನ್ನೂ ಒಳ್ಳೆಯದು ಆಗೋದಿಲ್ಲ. ಸಿಂಹರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಆದರೂ ಕೂಡ ಬೇರೆಯವರೆಲ್ಲರ ಬಗ್ಗೆಯೂ ನಿಮ್ಮ ಮನಸ್ಸಿನ ಒಳಗೆ ಒಂದು ಬೇಜಾರು ಅನ್ನೋದು ಇದ್ದೇ ಇರುತ್ತೆ. ಅದನ್ನು ತೋರಿಸಬೇಡಿ ಅಥವಾ ಕಟುವಾದ ಮಾತುಗಳನ್ನು ಇವತ್ತು ಆಡಬೇಡಿ. ನಾಳೆ ನಿಮಗೆ ಎಲ್ಲರೂ ಬೇಕಾಗ್ತಾರೆ. ಕನ್ಯಾ ರಾಶಿಯವರಿಗೆ ಇಂದು ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಮನಸ್ಸಿಗೆ ಅಷ್ಟೊಂದು ಒಳ್ಳೆಯದೇನೂ ಆಗೋದಿಲ್ಲ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಆದರೂ ಕೂಡ ನೀವು ಬೇರೆಯವರ ಮಾತುಗಳನ್ನು ಹೆಚ್ಚು ಗ್ರಹಿಸಲಿಕ್ಕೆ ಹೋಗ್ತೀರಿ. ಇದರಿಂದ ಇನ್ನೂ ನೋವಾಗುವಂತಹ ಸಾಧ್ಯತೆ ಜಾಸ್ತಿ. ಡಿಪ್ರೆಸಿವ್ ಥಾಟ್ಸ್ ಜಾಸ್ತಿ ಇರುತ್ತೆ. ಧ್ಯಾನಗಳನ್ನು ಮಾಡಿ ಇವತ್ತು ದಿನವನ್ನು ಕಳೆಯಬೇಕು. ತುಲಾ ರಾಶಿಯವರಿಗೆ ಇವತ್ತು ಒಳ್ಳೆಯ ದಿನ. ಬೇರೆಯವರಿಂದ ಸಹಕಾರವೇನೋ ಪ್ರಾಪ್ತಿಯಾಗುತ್ತೆ, ಆದರೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಬಂದು ಬಿಡುತ್ತೆ. ಇದರಿಂದ ನಾಳೆದೆಲ್ಲ ತೊಂದರೆ ಆಗುತ್ತೆ. ಆದ್ದರಿಂದ ಇಂದು ನಮ್ರತೆಯಿಂದ ನಡ್ಕೊಳ್ಳೋದು ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ಇಂದು ಅಷ್ಟೇನು ಒಳ್ಳೆಯ ದಿನ ಅಲ್ಲ. ಆದರೂ ಕೂಡ ನಿಮ್ಮ ಸಾಮಾಜಿಕ ವಹಿವಾಟುಗಳಲ್ಲಿ ಜಯವನ್ನು ಸಾಧಿಸ್ತೀರಿ. ಆರೋಗ್ಯದಲ್ಲೂ ಕೂಡ ಸುಧಾರಣೆ ಕಾಣುತ್ತೆ. ಆದರೆ ಕಟುವಾದ ಮಾತು ಇವತ್ತು ಬೇಡ. ಧನು ರಾಶಿಯವರಿಗೆ ಇಂದು ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಪ್ರೇಮ ಪ್ರೀತಿ ಪ್ರಕರಣ, ದಾಂಪತ್ಯದಲ್ಲೆಲ್ಲ ಇವತ್ತು ಸ್ವಲ್ಪ ಮನಸ್ಸಿಗೆ ಕ್ಲೇಶ. ಇನ್ವೆಸ್ಟ್ಮೆಂಟ್ಗಳಿಗೂ ಇವತ್ತು ಒಳ್ಳೆಯದಲ್ಲ. ಪ್ರಾಫಿಟ್ ಬುಕ್ಕಿಂಗ್ ಇವತ್ತು ಮಾಡಿದರೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಇಂದು ಸ್ವಲ್ಪ ಹುಷಾರಾಗಿ ಟ್ರೇಡಿಂಗ್ ಇತ್ಯಾದಿಗಳನ್ನು ಮಾಡಬೇಕು. ಮಕರ ರಾಶಿಯವರಿಗೆ ಇಂದು ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ತಾಯಿಯ ಆರೋಗ್ಯ, ಮುಖ್ಯವಾದಂತಹ ಆಸ್ತಿಪಾಸ್ತಿ ವಿಚಾರಗಳು, ಸೌಖ್ಯ ಸುಖ ಇತ್ಯಾದಿ ವಿಚಾರಗಳಲ್ಲಿ ಇಂದು ಮನಸ್ಸಿಗೆ ಬೇಸರ ಇರುತ್ತೆ. ನಿಮ್ಮ ಕುಟುಂಬದ ಒಳಗೇನೆ ಸರಿ ಮಾಡಿಕೊಳ್ಳಬೇಕಾದಂತಹ ಬೇಕಷ್ಟು ವಿಚಾರಗಳಿರುತ್ತೆ. ಅದರ ಬಗ್ಗೆ ಇವತ್ತು ಗಮನವನ್ನು ಕೊಡ್ತೀರಿ. ಕುಂಭರಾಶಿಯವರಿಗೆ ಉತ್ತಮವಾದಂತಹ ದಿವಸ. 2-3 ದಿನಗಳಿಂದ ಇದ್ದಂತಹ ಮನಸ್ಸಿನ ಕ್ಲೇಶವಿದ್ದು ಪರಿಹಾರವಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಮತ್ತು ನಿಮ್ಮ ಆತ್ಮವಿಶ್ವಾಸ ಇವತ್ತು ಹೆಚ್ಚಾಗುತ್ತೆ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ಗಳಲ್ಲಿ ಇರೋರಿಗೆ ಬಹಳ ಒಳ್ಳೆಯ ದಿನ. ಮೀನರಾಶಿಯವರಿಗೆ ನಿಮ್ಮ ಸಂಸಾರದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತೀರಿ. ಮನೆ ಒಳಗೆ ಅತ್ಯಂತ ನೆಮ್ಮದಿ ಮುಖ್ಯ ಅನ್ನೋದನ್ನು ಇವತ್ತು ಗ್ರಹಿಸಿಕೊಳ್ತೀರಿ. ಮನೆ ಒಳಗೆ ಮಾಡಬೇಕಾದಂತಹ ಕೆಲಸಗಳ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಕೊಡ್ತೀರಿ. ಪುನಃ ನಿಮ್ಮ ಭವಿಷ್ಯದೊಂದಿಗೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳನ್ನು ಮನನ ಮಾಡಿಕೊಳ್ಳಿ. ಎಲ್ಲರಿಗೂ ಶುಭಮಸ್ತು. ಶ್ರೀ ಕೃಷ್ಣ ವಿಜಯತೆ.